ಓಂ ಪ್ರಕಾಶ್ ಅವರು ಆ್ಯಕ್ಚುಲಿ ನಾನು ಸ್ವಲ್ಪ ಮರೆತುಬಿಟ್ಟೆ. ಈಜುವ ನನಗಾಗಿ ಫಿಲ್ಮ್, ಆ ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರೇ ಹೇಳಿದರು, ಇಷ್ಟೊಂದು ವರ್ಷ ಆಯಿತು ಅವರ ಅಪ್ಪ ಜೊತೆಲಿ ನಾನು ವರ್ಕ್ ಮಾಡಿದೆ. ನಾನು ನನ್ನ ಹೆಂಡತಿ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಇವರ ಜೊತೆ ನಾನು ಒಂದು ಕ್ಯಾರೆಕ್ಟ್ರು ಅದರಲ್ಲೂ ಇದ್ರು ಆ ಕ್ಯಾರೆಕ್ಟ್ರು ವಡಿವೇಲ್ ಕ್ಯಾರೆಕ್ಟರ್ ಸರ್. ಅದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಕಾಂಬಿನೇಷನ್ ಈ ಪಿಕ್ಚರಲ್ಲಿ. ಆ್ಯಕ್ಚುಯಲ್ ಕಾಂಪಿಟೇಷನ್ ನಮ್ಮ ಇಬ್ಬರಿಗೂ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಕ್ವಶನ್ಸ್ ಎಲ್ಲ ಕೇಳಬಾರ್ದು, ಪಿಕ್ಚರ್ ಬಗ್ಗೆ ಏನು ಕೇಳಬಾರ್ದು. ನಾನೇನು ಹೇಳಲ್ಲ, ಇದೊಂದು ಸಸ್ಪೆನ್ಸು. ನೀವು ನೋಡಬೇಕು, ನೀವು ನೋಡಿ ನೀವು ಹೇಳಿ ಎಲ್ಲ ಮುಂದೆ ಆದರೆ ಏನು. ಈಗ ಇನ್ನೊಂದು ಶೆಡ್ಯೂಲ್ ಇದೆ, ಶೂಟಿಂಗ್ ಬೇರೆ. ಏನು ಹೇಳಲ್ಲ ನಾನು, ಸ್ವಲ್ಪ ವಿಲ್ಲಿ ಅಷ್ಟೇ. ನೋಡಿ ಆ ಪಿಕ್ಚರ್ ನೋಡಿ, ಸೇಮ್ ಆ ಥರದ್ದು ಒಂದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಎವ್ರಿ ಆಲ್ವೇಸ್ ಯು ಪೀಪಲ್ ಆರ್ ಸಪೋರ್ಟಿಂಗ್ ಮೀ ಫಾರ್ ದಿಸ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಕನ್ನಡ ನನ್ನನ್ನು ಬಿಡೋಲ್ಲ ಕನ್ನಡ ಇಂಡಸ್ಟ್ರಿ, ಬಿಕಾಸ್ ನನಗೆ ಗೊತ್ತು ಅದು ಅಲ್ವಾ. ಅಪ್ಪಾಜಿ ಜೊತೆಯಲ್ಲಿ ನಾನು ಶ್ರಾವಣ ಬಂದು ಮಾಡಿದೆ, ಅದರಲ್ಲಿ ಒಂದು ಸಾಂಗು ಮೇರಿ 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 ಅಂತ ಒಂದು ಸಾಂಗು. ಮತ್ತು ನಾನು ಅಪ್ಪು ಜೊತೆ ಅದು ಮಾಡಿದೆ. ಯಾವ ಪಿಕ್ಚರ್ ಅಂತ ಗೊತ್ತಾಗಲ್ಲ. ನಾನು ಸಕಲೇಶಪುರದಲ್ಲಿ ಬಂದು ಒಂದು ಸಾಂಗ್ ಮಾತ್ರ, ರಾಜ್. ನಾನು ಏನೂ ಗೊತ್ತಿಲ್ಲ, ನನಗೆ ಅಪ್ಪು ಫೋನ್ ಮಾಡಿದ್ರು, ಅಕ್ಕ ಬಾಕ ನೀನು ಸ್ವಲ್ಪ ಏನೇನೋ ಕ್ಯಾರೆಕ್ಟರ್ ಮಾಡಿದ್ಯಾ, ನನಗೊಂದು 5-6 ಇಯರ್ಸ್ ಡಿಫ್ರೆನ್ಸ್ ಇದೆ, ನೀನು ಯಾಕೆ ಮದರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದ್ದೀನಿ, ನೀನು ಗ್ಲಾಮರ್ ಮಾಡಲ್ಲ ಕಾನೂನು ಅಂತ ಹೇಳ್ತಾರೆ. ಓಕೆ ಬಾ ನಿನ್ನ ಸಾಂಗು ನಮ್ಮಿಬ್ಬರಿಗೂ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿದ್ರು. ಇಲ್ಲೊಂದು ಥಿಯೇಟ್ರಲ್ಲಿ ಮಾಡಿದ್ರು, ಸಂತೋಷ್ ಥಿಯೇಟ್ರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಬೇರೆ ಒಂದು ಥಿಯೇಟ್ರಲ್ಲಿ ನಾನು ಅಲ್ಲಿಂದ ಬೈ ರೋಡ್ ಬಂದು ಬೈ ರೋಡ್ ಹೋದೆ. 1 ಅವರ್ ಶೂಟಿಂಗ್. ಅದೇನು ಗೊತ್ತಿಲ್ಲ ನನಗೆ, ನನ್ನ ಇದು ಮಾತ್ರ ಗೊತ್ತು. ಐ ಡಿಡ್ಂಟ್ ಸೀ ದ ಫಿಲಿಮ್. ಓಕೆ ಅದೆಲ್ಲ ಒಂದು ಅದೃಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.